ರಾಶಿ ಬೆಟ್ಟ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ರಾಶಿ ಗುಡ್ಡ, ರಾಶಿ ಬೆಟ್ಟ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ಜಾಗ ಇದೆಲ್ಲ. ಇದೆಲ್ಲ ಪಂಚಕಲ್ಯಾಣಕ್ಕೆ ಅಂತೆಲ್ಲ ಲೆವೆಲ್ ಮಾಡಿದ್ದಾರೆ. ಬುಲ್ಡೋಸರ್ ತಗೊಬಂದು ಎಲ್ಲ ಲೆವೆಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ಬೇರೆ ಕಡೆಯಿಂದ ಮಣ್ಣು ತಗೊಬಂದು ಹಾಕಿ ಲೆವೆಲ್ ಮಾಡಿದ್ದಾರೆ ಸರ್. ಇದು ಹಳ್ಳ ಗುಡ್ಡ, ಗುಡ್ಡದೊಳಗೆ ಹೋದಂಗಾಗಲ್ಲ. ಹಳ್ಳ ದಿಣ್ಣೆ, ಮುಳ್ಳಿನ ಮರ, ಗಿಡಗಳು, ಗಿಡಗಡ್ಡೆ ಎಲ್ಲ ಪೂರ್ತಿ ತಗೊಳಕ್ಕೆ ಆ ಗುಡ್ಡದೊಳಗೆ ಹೋದಂಗೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟ ಜಾಗ ಇದೆಲ್ಲ. ಇದು ಶಿವಪುರ ಅಂತ ಬರುತ್ತೆ ಕೆಳಗಡೆ, ಅದಕ್ಕೆ ಸಂಬಂಧಪಟ್ಟ ಶಿವಪುರದ ಕಾವಲು ಅಂತ ಕರೀತಾರೆ ಇದನ್ನ. ಇದರ ಹೆಸರು ಗೌರ್ಮೆಂಟ್ ಜಾಗ ಇದೆಲ್ಲ, ಸರ್ಕಾರಿ ಭೂಮಿ ಇದೆಲ್ಲ. ಇದು ಗುಡ್ಡದ ಒಳಗಡೆ ಈ ಥರ ಮೂರ್ತಿ ಇಟ್ಟಿತ್ತು. ಇದೇ ಮೂರ್ತಿ. ಈ ಮೂರ್ತಿ ಹಳೇಬೀಡು ಹತ್ರ ಸಿಕ್ಕಿತ್ತು. ಹಳೇಬೀಡು ಹತ್ರ ಮಲ್ಲಾಪುರ ಅಂತ ಒಂದು ಊರಿದೆ, ಅಲ್ಲಿ ಜಮೀನಲ್ಲಿ ಸಿಕ್ಕಿತ್ತು ಸಮ. ಇದು ಅಷ್ಟಮಿ ದಿವಸ ಯಾರೋ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ವ್ಯವಸ್ಥೆ ನಡೀತಾ ಇತ್ತು. ನಮ್ದು ಅಂತ ಗೊತ್ತಾಗಬೇಕಲ್ಲ, ಜೈನರದ್ದು ಅಂತ ಹೆಂಗೆ ಗೊತ್ತಾಗುತ್ತೆ? ಗುಡ್ಡೆ ನಮ್ದು, ಜೈನರದ್ದೇನು ಗೌರ್ಮೆಂಟು. ಯಾರೋ ದನ ಮೇಸಕ್ಕೆ ಬರೋರು, ಜಮೀನು ಮಾಡ್ಕೊಳ್ಳೋರು, ಯಾರು ಕಿತ್ತೆಸ್ಬಿಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನು ಮಾಡಿದ್ರು, ಚಿಕ್ಕದಾಗಿ ಒಂದು ಬಸ್ತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಜನ, ಎಲ್ಲರೂ ಏನು ಮನಸ್ಸು ಮಾಡಿಲ್ಲ, ಕೆಲವೊಂದು ಜನ ಬಸ್ತಿ ಕಟ್ಟಬೇಕು, ಚಿಕ್ಕದಾಗಿ ಒಂದು ಗೂಡ್ನಂಗೆ ಮಾಡಬೇಕು. ಗೂಡು ಅಂತಂದ್ರೆ ಗೊತ್ತಾಗ್ತದಲ್ಲ, ಹಳ್ಳಿ ಕಡೆ ಮಾಡಿರ್ತಾರಲ್ಲ, ಮೂರ್ತಿ ಇಟ್ಟಂಗೆ ಒಳಗಡೆ ಮಾಡಬೇಕು ಅಂತ ಐಡಿಯಾ ಕೆಲವ್ರದ್ದು. ಇವರು ರತ್ನರಾಜು ಅಂತ ಹೇಳ್ಬಿಟ್ಟು ಹುಡುಗರವರು, ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ಬಿಡೋಣ ಹಾಕೊಂಡ್ರ ಅಂತೇಳಿ ಮಾತಾಡ್ಕೊಂಡು ದುಡ್ಡು ಎತ್ತಕ್ಕೆ ಹೋದ್ರು. ಯಾರು ಕೊಡಲಿಲ್ಲ ದುಡ್ಡ. 5 ರೂಪಾಯಿ 10 ರೂಪಾಯಿ ಕೊಡೋರು ಬಾಯಿ ಬಂದು ಮಾತಾಡೋರು. ಸ್ವಂತ ದುಡ್ಡು ಹಾಕೊಂಡು ಇಷ್ಟು ಮಂಟಪ ಮಾಡಿಸ್ತಾಯಪ್ಪ. ಇದ್ರದ್ದು ಹಳೆ ಫೋಟೋ ಇಷ್ಟು ಮಾಡಿಸಿದ್ರು. ಇಷ್ಟು ಮಾಡಿಸ್ಬಿಟ್ಟು ಚಿಕ್ಕದಾಗಿ ಒಂದು ಬಸ್ತಿ ಅನ್ನಂಗೆ ಸುತ್ತ ಗೋಡೆ ಕಟ್ಟಿ ಬಸ್ತಿ ಮಾಡೋರು. ಇಷ್ಟು ಮಾಡಿದ್ರು. ಇಷ್ಟು ಮಾಡೋಕ್ಕೆ ಭಾರಿ ಪ್ರಯಾಸ ಪಟ್ಟಿದ್ದಾರೆ. ಇಷ್ಟು ಮಾಡಿದ್ರು ಡೋರ್ಗೀರ್ ಏನು ಮಾಡಿರಲಿಲ್ಲ. ಇದನ್ನು ಇವರೇ ಮರಿಯಣ್ಣ ಅಂತ ಹೇಳ್ಬಿಟ್ಟು ಇವರು ವೀರಸಾಗರ್ ಮಹಾರಾಜರು ಅಂತ ಹೇಳ್ಬಿಟ್ಟು ಬೆಳಗಾಂ ಕಾಗವಾಡ ಅಂತ ಊರು. ಕಾಗವಾಡದವರು ಮೂಲ ಅಲ್ಲಿ ಅವ್ರದ್ದು ಪೂರ್ವಾಶ್ರಮ ಕಾಗವಾಡದಲ್ಲಿ ಇದ್ದವರು. ಅವರು ಶ್ರವಣ ಬೆಳಗೊಳಕ್ಕೆ ಬಂದಿದ್ದರು. ಶ್ರವಣ ಬೆಳಗೊಳಕ್ಕೆ ಮಸ್ಕಾಭಿಷೇಕ ಆಯ್ತಾರೆ 2018ನೇ ಮಸ್ಕಾಭಿಷೇಕ. 2018ನೇ ಮಸ್ಕಾಭಿಷೇಕದಲ್ಲಿ ವಿಹಾರ ಬಂದಿದ್ದಾರೆ ಈ ಕಡೆಗೆ. 2017ಕ್ಕೆ ಬಂದಿದ್ರು. ಸುಮಾರು ಮನೆಗಳು ಬಂದರು. ಒಬ್ಬರೇ ಬಂದಿಲ್ಲ, ಗುಂಪು ಬಂದಿತ್ತು. ಗುಂಪು ಜೊತೆ ಇವರು ಬಂದಿದ್ರು. ಯಾರೋ ಗೊತ್ತಿಲ್ಲ, ಪರಿಚಯ ಇಲ್ಲ ನೋಡಿ, ಹಿಂಗೆ ಬಂದಿದ್ದಾರೆ. ಬೆಳಗೊಳಕ್ಕೆ ಬಂದವ್ರು ಹಿಂಗೆ ಬಂದರು ನಡ್ಕೊಂಡು. ಬೆಳಗೊಳ ದರ್ಶನ ಮಾಡ್ಕೊಂಡು ಪೂಜೆ ಇನ್ನೇನು ಒಂದು ಸ್ವಲ್ಪ ದಿವಸ ಲೇಟ್ ಇತ್ತಲ್ಲ, ಅವಾಗ ಈ ಕಡೆ ಎಲ್ಲ ಬಂದು ಈ ಭಾಗದಲ್ಲೆಲ್ಲ ಬಂದು ಇಲ್ಲೆಲ್ಲ ಅದೇ ದಾರಿಲೇ ಹೋಗ್ಬೇಕು, ಅಲ್ಲೇ ಬರಬೇಕು. ಬೇರೆ ಕಡೆ ಎಲ್ಲ ಮುಳ್ಳು ಮೈಕಿ ಹೋಗುತ್ತೆ, ಅಲ್ಲೇ ಹೋಗ್ಬೇಕಲ್ಲ. ಹಳ್ಳದೊಳಗೆ ಹಿಂಗೆ ಇಳಿತಿದ್ದಂಗೆ ಒಂದು ನಡುತ್ತೆ. ಏಕೆ ಹಿಂಗಾಗುತ್ತೆ, ಇಲ್ಲೇ ಹಿಂಗಾಗುತ್ತೆ, ಬೇರೆ ಕಡೆ ಯಾಕಾಗಲ್ಲ ಅಂತ ಕೂತ್ಕೊಂಡು ನೋಡಿದಾಗ ಮಧ್ಯದಲ್ಲಿದೆಯಲ್ಲ ಮುನಿ ಸುರ್ವತನಾಥ ತೀರ್ಥಂಕರದ ಮೂರ್ತಿ ನೆತ್ತಿ ಭಾಗ, ಮೇಲ್ಭಾಗ ಟಾಪ್ ಕಾಣಿಸ್ತಿತ್ತಂತೆ. ಎಲ್ಲ ಮುಟ್ಟು ನೋಡಿ ಕಡ್ಡಿ ತಗೊಂಡು ಎಲ್ಲ ಕೆರೆದು ಓಪನ್ ಮಾಡಿ ಹೋಗಿರ್ತಿದ್ದು. ಶಿಲೆ ಗೊತ್ತಾಗಿ ಯಾವುದೋ ಮೂರ್ತಿ ಅಂತ ಗೊತ್ತಾಯ್ತು, ಜೈನರದ ಅಂತ ಗೊತ್ತಾಗಲಿಲ್ಲ. ಜುಟ್ಟು ಕಿವಿ ಉದ್ದ ಇತ್ತಲ್ಲ, ಹಿಂಗೆ ಬುದ್ಧ ಇರ್ಬೋದಲ್ಲ, ಶಿವ ಈಶ್ವರದ ಮೂರ್ತಿ ಯಾವ್ದಿರ್ಬೋದು. ಸ್ವಲ್ಪ ಅನುಮಾನ ಜೈನರದ್ದು ಇದ್ರು ಇರ್ಬೋದು. ಯಾಕೆಂದ್ರೆ ಶಿವ ಯಾವುದು ಇಲ್ಲ ಇಲ್ಲಿ, ಇದ್ರು ಇರ್ಬೋದು. ಜೈನರ ಮೂರ್ತಿಗಳು ಇರ್ಬೋದು. ನೋಡೋಣ ಅಂತ ಇಷ್ಟು ಓಪನ್ ಮಾಡಿದಾಗ ಶ್ರೀವತ್ಸ ಇದೆ ನೋಡಿ ಎದೆ ಮೇಲೆ. ಅದು ನೋಡಿ ಗೊತ್ತಾಗಿರೋದು ಇದು ಯಾವುದೋ ಮೂರ್ತಿ ಜೈನರದ್ದು ಅಂತ ಗೊತ್ತಾಗಿ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಓಡಾಡಬೇಕಾದ್ರೆ ಒಂದೊಂದು ಜಾಗದಲ್ಲಿ ಇದು ಮೂರ್ತಿ ಸಿಕ್ಕಿತ್ತಲ್ಲ, ಒಂದು 20 ಅಡಿ 30 ಅಡಿ ಡಿಸ್ಟೆನ್ಸಲ್ಲಿ ಒಂಥರ ವೈಬ್ರೇಷನ್ ಆಗೋದು. ನಮಗೆಲ್ಲ ಗಿಡದಲ್ಲಿ ಮಾಡಿದ್ದಾರೆ. ಕೆಲವೊಂದು ಜನ ಬರೋರಲ್ಲ, ಹರ್ಕೊಳಕ್ಕೆ ಅಂತ ಬರೋರಲ್ಲ, ಅವ್ರು ಪ್ರವಾಸಿಗರಿಗೆ ಕೂತಿರೋರು. ಅವಾಗೆಲ್ಲ ಮೂರ್ತಿ ಸಿಗ್ತದೆ ಎಲ್ಲ ಕಡೆಯಿಂದ ಪ್ರಚಾರ ಆಯ್ತು, ಈಗ ಮೂರ್ತಿ ಸಿಗ್ತಿದೆ ಅಂತ. ಕೆಲವರು ತೆಗೆದು ಬಿಡೋಣ ಹಾಗೆ ಹೇಗೆ ಅಂತೇಳಿ ಮಾತಾಡ್ಕೊಂಡು ಆ ರೆಪ್ಲಿಕಾ ಎಲ್ಲ ತಗೊಂಬಂದರು. ಗುಡ್ಡ ಬಗೆಯೋಕ್ಕಾಗಲಿಲ್ಲ. JCB ತಗೊಬಂದರು. JCB ತಗೊಬಂದು ಎಲ್ಲ ಬಗೆದು ನೋಡಿದಾಗ ಇವೆಲ್ಲ ಮೂರ್ತಿಗಳು ಸಿಕ್ಕಿರೋದು. ಆದಿನಾಥ ತೀರ್ಥಂಕರದ ಮೂರ್ತಿ ಸಿಕ್ಕಿರೋದು, ಇದೊಂದು ಮುನಿ ಸುರ್ವತನಾಥ ತೀರ್ಥಂಕರದ ಮೂರ್ತಿ ಸಿಕ್ಕಿರೋದು, ಪಾರ್ಶ್ವನಾಥ ತೀರ್ಥಂಕರದ ಮೂರ್ತಿ ಸಿಕ್ಕಿರೋದು. ಇದಕ್ಕೆ ವಜ್ರ ಲೇಪನ ಮಾಡಿದ್ದಾರೆ. ಸಿಕ್ಕಿ 1 ವರ್ಷ ಹೊರಗಡೆ ಇತ್ತು. ಪಾಲಿಶ್ ಮಾಡಿಸಿ, ಯಾರು ಹಾಸನದವರು ಪಾಲಿಶ್ ಮಾಡಿಸಿ ಇದು ಮಾಡಿಬಿಟ್ಟು ಶುದ್ಧಿ ಮಾಡಿ ಪಂಚಕಲ್ಯಾಣದಲ್ಲಿ ಸ್ಥಾಪನೆ ಮಾಡಿರೋದು ಮೂರ್ತಿ. ಮತ್ತು ಇದೊಂದು ಮೂರ್ತಿ ಸಿಕ್ಕಿರೋದು. ಆ ಕಡೆ ಪದ್ಮಾವತಮ್ಮನವ್ರ ಮೂರ್ತಿಗಳು ಸಿಕ್ಕಿರೋದು. ಒಂದು 5 ಮೂರ್ತಿ ಸಿಕ್ಕಿತ್ತು. ಮೊದಲನೇ ಸಲ ತೆಗೆದಾಗ 5 ಮೂರ್ತಿಗಳು ಸಿಕ್ಕಿರೋದು. 5 ಮೂರ್ತಿಗಳು ಸಿಕ್ಕಿರೋ ಮೂರ್ತಿಗಳನ್ನೆಲ್ಲ ಏನು ಮಾಡ್ತಿದ್ರು, ಇದೆಲ್ಲ ಜೋಡಿಸಿದ್ರು. ಎಲ್ಲ ಜೋಡಿಸಿದ್ರು. ಎಲ್ಲ ಹಳೆ ದೊಡ್ಡ ಮರ ಇದೆ, ಬಡ ವೃಕ್ಷ ಮರ. ಅದ್ರ ಕೆಳಗೆ ಒಂದು ಹುತ್ತ ಬೆಳೆದಿದೆ. ಮರದ ವಯಸ್ಸು ಒಂದು 70 ವರ್ಷನೋ 90 ವರ್ಷನೋ 100 ವರ್ಷನೋ ನನಗೆ ಗೊತ್ತಿಲ್ಲ. ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ಬಂದು ತೋರಿಸ್ರಿ, ಅದ್ರ ವಯಸ್ಸು ಹೇಳ್ತಾನೆ ಅವನು. ವಯಸ್ಸು ಹೇಳ್ತಾನೆ. ಆ ವಯಸ್ಸು ಹೇಳ್ತಾನೆ. ಮತ್ತೆ ಹುತ್ತ ಮನುಷ್ಯ ಬೆಳೆಯೋದಕ್ಕಾಗೋದಿಲ್ಲ. ಹುತ್ತನ ಮನುಷ್ಯ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಮರಳು ಸಿಮೆಂಟ್ ಅಲ್ಲಿ ಕಟ್ಟಕ್ಕಾಗಲ್ಲ. ಅದು ಗೆದ್ದಲುಗಳು ಗೂಡು ಕಟ್ಟುತ್ತೆ, ಅದರೊಳಗೆ ಹಾವು ವಾಸ ಮಾಡುತ್ತೆ. ಇದು ಪ್ರಕೃತಿ ನಿಯಮ ಇದೆ. ಆ ಮರ ವೃಕ್ಷ ಅದರ ಕೆಳಗೆ ಹುತ್ತದ ಕೆಳಗೆ 5.5 ಅಡಿ ಆಳದಲ್ಲಿ ಒಂದು ಬಿಂಬ ಇದೆ, ಮೂರ್ತಿ ಇದೆ. ಇರುತ್ತೆ. ನೀವು ತೆಗಿಯಕ್ಕಾಗಲ್ಲ. ನಿಮಗೆ ಮರ ಕಟ್ ಮಾಡಬೇಕು, JCB ಏನು ತಗೊಬಂದು ತೆಗಿಬೇಕಾಯ್ತದೆ. ಆಮೇಲಿಂದ ಸರಿ ಒಂದು ಚಾಲೆಂಜ್ ಇದೆ ನಮ್ಮದು. ಬಿಂಬ ಸಿಗದೆ ಹೋದರೆ
ಸಿಗಲಿಲ್ಲ. ಮರ ಕಟ್ ಮಾಡಿದ್ರೆ ಬಗದ್ರೆ ತೆಗೆದ್ರೆ 5.5 ಎಲ್ಲ 6 ಅಡಿ ಬಗದ್ರು ಸಿಗಲಿಲ್ಲ. ಬಟ್ಟೆ ಹಾಕತ್ತೀನಿ ನಾನು, ಸಮಾಧಿ ಇದೆ. ನಾನು ಸಿಕ್ಕಿದ್ರೆ ಮಾಡ್ತೀಯಪ್ಪ, ನೀವು ಬಟ್ಟೆ ತೆಗಿತೀಯ, ಯಾರಿಗೆ ಅನುಮಾನ ಇದೆ ಬಾ. ಬಿಂಬ ಸಿಕ್ಕಿದ್ರೆ ಅರ್ಧ ಗಂಟೆ ಬಟ್ಟೆ ನೀನು ತೆಗಿ, ಅವನು ಯಾರಿಗೆ ಅನುಮಾನ ಬಂದೈತೆ ಬಾ. ಸಿಗಲಿಲ್ಲ ಅಂದರೆ ನಾನು ಬಟ್ಟೆ ಸಮಾಧಿ. ಯಾರು ಯಾರು ಬಟ್ಟೆ ತೆಗಿದ್ರ? ಯಾರು ಮಾತಾಡಲಿಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಯಾರು ಊರವರೆಲ್ಲ ಸೇರ್ಕೊಂಡು ಮಾರಿದ್ರೆ ಸುಮ್ಮನೆ ಅಪಪ್ರಚಾರ ಮಾಡೋದಕ್ಕೆ ತೋರಿಸ್ಬಿಡ್ರಿ ಜಾಗ. ಈ ಜಾಗದಲ್ಲಿ ಒಂದು ಮರ ಇತ್ತು, ನೀಲಗಿರಿ ಮರ, ದೊಡ್ಡದಿತ್ರಿ, ಇಷ್ಟಪ್ಪ ದೊಡ್ಡ, ಯಾವ್ದು ಹಳೆ ಮರ ಕುಡ್ದೊಳಗೆ ಬೆಳೆದಿತ್ತು. ಇಲ್ಲೇ ಮೂಲೆನೇ ಆ ಕಡೆ ಹೊರಗಡೆ ಆ ಮರದ ಕೆಳಗೆ ಒಂದು ಹುತ್ತ ಬೆಳೆದಿತ್ತು. ಅದಕ್ಕೆ ಮರ ಕಟ್ ಮಾಡಿದ್ರು, ಮಿಷನ್ ತಗೊಬಂದು ಮರ ಕಟ್ ಮಾಡಿದ್ರು. JCB ತಗೊಬಂದ್ರು, JCB ಬಯಕಾಗಲಿಲ್ಲ, ಗಟ್ಟಿ ಇತ್ತಲ್ಲ ನೆಲ. ಮತ್ತು ಬೇರು, ನೀಲಗಿರಿ ಮರದ ಬೇರೆ ಆಳಕ್ಕೆ ಹೋದ್ರು. ಹಿತಾಚಿ ತಗೊಬಂದ್ರು, ಹಿತಾಚಿ ತಗೊಬಂದು ಬಾಗ್ದು ಹೆಚ್ಚು ಕಮ್ಮಿ ಒಂದು 5.5 ಅಡಿ ಆಳ್ತಾರೆ. ಚಂದ್ರನಾಥ ಈ ಮೂರ್ತಿ ಸಿಕ್ಕಿದ್ದು ಆ ಮರದ ಬಗ್ಗೆ ನನ್ನ ಸುದ್ದ. ನಮಗೆ ಆಶ್ಚರ್ಯ, ಹೆಂಗೆ ಸಾಧ್ಯ ಇದು ಮಾರಾದ್ರೆ? ಯಾಕೆಂದ್ರೆ ನಮ್ಮ ಅಪ್ಪರೆಲ್ಲ ಬಂದು ಮಾಡ್ಕೊಂಡು, ನಾವು ಪೂರೈಕೆ ಮಾಡ್ಕೊಂಡವರು, ನಮ್ಮ ಅಜ್ಜಿಯರು ಯಾರು ಬಂದು ಪೂಜೆ ಮಾಡ್ಕೊಂಡು ಎಲ್ಲ ಕಟ್ ಮಾಡಿ ಬಂದು ತಿಕ್ಕಿದ್ರು. ಇದು ಪಾರ್ಶ್ವನಾಥ ಸ್ವಾಮಿ, ಇದು ಪಾರ್ಶ್ವನಾಥ ಸ್ವಾಮಿ ಸಿಕ್ಕಿರೋದು ವಜ್ರಲೇಪ ಅಂತ ಹೇಳಿದ್ದಾರೆ. ಇದು ಪಾರ್ಶ್ವನಾಥ ಸ್ವಾಮಿ ಪಾಲಿಸ್ ಮಾಡಿದ್ದಾರೆ. ಅದು ಸಿಕ್ಕಿದ್ರೆ ಅದಕ್ಕೆ ಪೂರ್ತಿ ಅಷ್ಟು ದೊಡ್ಡ ಮೂರ್ತಿ ಸಿಕ್ಕಿರೋದು ನೋಡಿ. ಇದು ಮುನಿಸೂರತ್ನ ತೀರ್ಥಂಕರ್ ತೋರಿಸಿದ್ನಲ್ಲ, ಅದು ಇದು ಪದ್ಮಾವತಮ್ಮನವರು ತೋರಿಸ್ತೀನಿ ಆ ಕಡೆ. ಇದು ಪಾರ್ಶ್ವನಾಥ ಸ್ವಾಮಿ, ಇದೊಂದು ಪಾರ್ಶ್ವನಾಥ ಸ್ವಾಮಿ. ಇವೆಲ್ಲ ಮೂರ್ತಿಗಳು ಸಿಕ್ಕಿರೋದು. ಒಟ್ಟು 11 ಮೂರ್ತಿಗಳು ಸಿಕ್ಕಿದ್ದಾವೆ. ಇಲ್ಲಿ ಒಂದು ಮೂರ್ತಿ ಇದೆ, ಇನ್ನೊಂದು ಮೂರ್ತಿ ಪಾರಸ್ತಾಮಿ ಕೊಟ್ಟಿದ್ದಾರೆ. ಅದೇ ನಿಮ್ಮ ಬೆಳ್ಳ ಪ್ಲಸ್ ಬಿಟ್ಟ ಮೇಲೆ ಪಾರಸ್ತಾಮಿ ಒಂದು ವಿಶೇಷ ಮೂರ್ತಿ ಅಂತಂದ್ರೆ ಇದು ವಿಶೇಷ. ಸುಮ್ಮನೆ ಅಬ್ಸರ್ವ್ ಮಾಡಿ. ಪಾರ್ಶ್ವನಾಥ ಸ್ವಾಮಿ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗುತ್ತೆ? ತಲೆ ಮೇಲೆ ಲಾಂಛನದಲ್ಲಿ ಗೊತ್ತಾಗುತ್ತೆ, ಸರ್ಪ ಐತೆ ಗೊತ್ತಾಗುತ್ತೆ. ಇವಕ್ಕೆಲ್ಲ ಒಂದೇ ಲಾಂಛನ ಕೊಟ್ಟವನೆ. ಹೊಸ ಮೂರ್ತಿಗಳಾದ್ರೂ ಒಂದೇ ಲಾಂಛನ, ಇದು ಒಂದೇ ಲಾಂಛನ. ಇದು ಹಳೆ ಮೂರ್ತಿ ಒಂದ್ ಲಾಂಛನ, ದೊಡ್ಡ ಮೂರ್ತಿ ಒಂದ್ ಲಾಂಛನ. ಆಮೇಲೆ ಆ ಕಡೆ ದೊಡ್ಡ ಮೂರ್ತಿ ಒಂದ್ ಲಾಂಛನ. ಇದಕ್ಕೆ 7 ಲಾಂಛನ, 7 ಲಾಂಛನ ಹೇಳ್ತಾರೆ. ಸಪ್ತ ಲಾಂಛನಗಳು ಅಂತ ಕರೀತಾರೆ. 7 ಲಾಂಛನ. ಸರ್ಪದ ಹಾವು ಇವಾಗ ಎಡೆಗಳಿದಾವಲ್ಲ, ಒಟ್ಟು 24 ಇದಾವೆ. ಕರೆಕ್ಟ್ ಕೌಂಟ್ ಮಾಡ್ಕೊಳ್ಳಿ. ತಲೆ ಮೇಲೆ 7 ಇದೆ, ಪಾದದಲ್ಲಿ ಲಾಂಛನದಲ್ಲಿ 7, ದಂಡಾಯನ ಸ್ವಾಮಿ ಮೇಲೆ ಒಂದು, ಪದ್ಮನಾಭನ ಮೇಲೆ ಒಂದು, ಈ ಕಡೆ 4, ಆ ಕಡೆ 4, ಒಟ್ಟು 24 ಸರ್ಪದ ಎಡೆ, 7 ಲಾಂಛನ. ಕೂದಿದವಲ್ಲಿ ಒಟ್ಟು 48 ಇದಾವೆ. ಭಕ್ತಮರ 5 ಶ್ಲೋಕ ಹೇಳ್ತೀವಿ, 48 ಶ್ಲೋಕ ಹೇಳ್ತೀವಿ, 48 ಕರೆಕ್ಟ್ ಆಗಿ. ಈ ಭಾಗದಲ್ಲಿ ಹಸುವಿನ ಮುಖ ಕಾಣಿಸ್ತದೆ, ಭೂಮುಖ. 2 ಕಣ್ಣು ಸ್ಪೆಷಲ್ ಕಾಣಿಸ್ತದೆ. 2 ಕಣ್ಣು, ಮೂತಿ, ಮೂಗು ನೋಡಿ. 2 ಕಣ್ಣು, ಮೂತಿ, ಮೂಗು, ಬಾಯಿ ಸ್ಪಷ್ಟ ಕಾಣಿಸುತ್ತೆ. ಇದು ಸರ್ವಣೇಶ್ವರ ಬಿಂಬ. ಸರ್ವಣೇಶ್ವರ ಅಂತಂದ್ರೆ ಧರ್ಮಚಕ್ರ. ಇದು ಧರ್ಮಚಕ್ರ ಹೋಗ್ತಿದ್ದಾರೆ. ಇದು ಐರಾವತ ಆನೆ ಅಂತ ಕರೀತಾರೆ. ಐರಾವತ ಅಂತ ಈಗಿನ ಆನೆ 100 ಪಟ್ಟು ಅಂದ್ರೆ ಅದೇ ಸುಮ್ಮನೆ ಗೆಸ್ ಮಾಡಿ. ಅದ್ರ ಮೇಲೆ ನಿಂತ್ಕೊಂಡು ಧರ್ಮಚಕ್ರ ಹೊತ್ಕೊಂಡು ಸಮಶರಣ ಹೋಗ್ತಿರ್ತಾರ. ಅವಾಗ ಸಮಶರಣ ಮುಂಭಾಗದಲ್ಲಿ ಧರ್ಮ ಪ್ರಚಾರಕ ಸರ್ವಣೇಶ್ವರ. ಇದು ಧರ್ಮಚಕ್ರ. ಇದು ಸಿಂಹಲಾಂಛನ. ಹೊಯ್ಸಳರ ಒಂದು ಶಿಲ್ಪಕಲೆ. ಹೊಯ್ಸಳರ ಕಾಲದವಿವಲ್ಲ ಕೇಳಿದ್ರು, ಮರೆದ್ರೆ ಹೆಂಗ್ರೆ ಸಾಧ್ಯ ಇದು? ನೀವು ಮುಚ್ಚಲಿಲ್ಲ, ನಾವು ಮುಚ್ಚಲಿಲ್ಲ, ಹೆಂಗೆ ಇದು ಹುಟ್ತಾ ಇದಾವ? 100 ಜನ 100 ಪ್ರಶ್ನೆ ಕೇಳೋರು. ಹುಟ್ತಾ ಇದಾವ ಭೂಮಿ ಒಳಗಿಂದ? ಇಲ್ಲ ರೇ, ಮುಚ್ಚಿಟ್ಟಿರೋ ಸತ್ಯ ಇದು. ಇವಾಗ ಯಾರು ಮುಚ್ಚಿಟ್ಟಿಲ್ಲ. 1000 ವರ್ಷದ ಇತಿಹಾಸ ಇದೆ. 1020 ವರ್ಷದ ಹಿಂದೆ ಒಬ್ಬ ಮಹಿಳೆ, ಒಬ್ಬ ಹೆಂಗಸು ಮುಚ್ಚಿಟ್ಟಿದ್ದಾಳೆ. ಯಾವುದೋ ಒಂದು ದುರ್ಘಟನೆ ಆಗ್ಬೇಕಾದ್ರೆ ಮುಚ್ಚಿಟ್ಟಿದ್ದಾಳೆ. ಇಷ್ಟು ಮಾತ್ರ ಇದೆ. ಸುಮಾರು ದಿವಸ ಕಳೆದ ಮೇಲೆ ಯಾರೋ ಒಂದು ಶಾಸ್ತ್ರ ತಂದ್ಕೊಟ್ರು, ಪುಸ್ತಕ ಮೈಸೂರಲ್ಲಿ ಸಿಕ್ತಂತಲೇ ಏನೋ ತಂದ್ಕೊಟ್ರು. ರಾಜಾವಳಿಯ ಕಥಾಸಾರ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಸಣ್ಣಯ್ಯನವ್ರು ಬರ್ದಿರೋದು ಅದನ್ನ. ಅದರಲ್ಲಿ ರಾಜಾವಳಿಯ ಕಥಾಸಾರದಲ್ಲಿ ಕೊಟ್ಟಿದ್ದಾನೆ 3ನೇ ಪುಟ. ಹಿಂಗೆ ಪುಟಗಳು ತೆಗಿತಾ ಹೋದ್ರೆ ಜೈನರ ಗುತ್ತಿ ಅಂತಾನೆ ಕೊಟ್ಟವನು. ಜೈನರ ಗುತ್ತಿ, ಹಳೇಬೀಡು ಸಂಸ್ಥಾನ. ಹಳೇಬೀಡು ಜೈನ ಬೀಡು ಅಂತ ಮುಂಚೆ, ಅದನ್ನ ಹಳೇಬೀಡು ಅಂತ ಕನ್ವರ್ಟ್ ಮಾಡೋರೆ. ಜೈನ ಬೀಡು ಬರೀ ಜೈನರೇ ಅಂತ ಹೇಳಿದ್ರು. ಜೈನ ಬೀಡು 95% ಜೈನರು, 15% ತಳವರು ಅದನ್ನ ಕೆಲಸ ಮಾಡೋರು. 95% ಜೈನರು. ವಿಷ್ಣುವರ್ಧನ ಜೈನ ಗೊತ್ತಲ್ಲ, ರಾಜ ವಿಷ್ಣುವರ್ಧನ, ಬಲ್ಲಾಳರಾಯ, ಬಿಟ್ಟಿದೇವರಾಯ, ಅವನು ಜೈನನಾಗಿ 1008 ಒಂದು ಕಥೆನೇ ಇರ್ತದ. 1008 ಬಸ್ತಿ ಅವನೇ ಕಟ್ಸಿರ್ತಾನೆ. ಹಳೇಬೀಡು ಸುತ್ತಮುತ್ತ, ಹಳೇಬೀಡು ಬೇಲೂರು ಸುತ್ತಮುತ್ತ 1008 ಬಸ್ತಿಗಳು. 1008 ಬಸ್ತಿಗಳನ್ನೂ ವಿಷ್ಣುವರ್ಧನ ಯಾವಾಗ ಅವನು ಪಟ್ಟ ಬದಲಾವಣೆ ಮಾಡಿದ್ರು, ಧ್ವಂಸ ಮಾಡಿದ್ದಾನೆ. ಎಲ್ಲ ಹೊಡೆದು ಚೂರು ಮಾಡಿದ್ದಾನೆ. ಪುಡಿ ಮಾಡಿದಾಗ ಅವನ ಹೆಂಡತಿ ಶಾಂತಲಾದೇವಿ ಗರ್ಭಗುಡಿ ಒಳಗಿದ್ದಂಥ ಮೂರ್ತಿಗಳು ತಿಂದು ಜೈನರಿಗೆ ಸಂಬಂಧಪಟ್ಟ ಭೂಮಿನ
ತೆಗೆದು ಗೋಧಿ ಮರಳು ಹಾಕಿ ಮುಚ್ಚಿಟ್ಟಿದ್ದಾರೆ. ನೋಡಿ ಕಥೆ ಅದು, ಇದು ಹಿಸ್ಟ್ರಿ ಅದು. ಆ ಒಂದು ಸಂದರ್ಭದಲ್ಲಿ ಭೂಮಿ ಒಳಗೆ ಸೇರಿದ ಮೂರ್ತಿಗಳು ಇವು ಇದೆ, ಅಲ್ಲಿ ಹಿಸ್ಟ್ರಿ ಇದೆ, ಪೂರ್ತಿ ದಾಖಲೆ ದೊಡ್ಡ ಕಥೆನೇ ಇದೆ, ಗಂಟೆ ಆಗ್ತಿದೆ ಅವರಿಗೆ. ಇವೆಲ್ಲ ಮೂರ್ತಿಗಳು ಸಿಕ್ಕಿದ ಮೇಲೆ ಇಲ್ಲಿ ಒಂದು ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿ ಮಾಡಿಕೊಂಡು ಕಮಿಟಿ ಮುಖಾಂತರ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಒಂದು ದೇವಿ ಇದೆ, ಪದ್ಮಾವತಿ ಅಂತ ಹೇಳಿದ ಒಂದು ದೇವಿ ಇದೆ ಅಂತ ಹೇಳಿ, ಅದು ಪದ್ಮಾವತಂಬ ಸಿಕ್ತು. ಬನ್ನಿ, ಒಂದೆಡೆ ಪದ್ಮಾವತಂಬರು ಎಲ್ಲ ವಿಶೇಷ. ತಲೆ ಮೇಲೆ ಒಂದು ಸರ್ಪ ಗೊತ್ತಾದ ಎಡೆ ಅಂದ್ರೆ ಒಂದೆಡೆ ನೋಡಿ, 3 ಎಡೆ ಇರುತ್ತೆ, 5 ಎಡೆ, 7 ಎಡೆ, ಒಂದೆಡೆ ಸರ್ಪ ಹಿಂಗೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಮೂಡುಬಿದ್ರಿ ಹತ್ರ ಒಂದಿದೆ ಅಂತ ಹೇಳಿದ್ರು ಭಟ್ಟಾರಕ ಸ್ವಾಮೀಜಿ ಉಳ್ವನಿದ್ರು, ಮೂಡುಬಿದ್ರಿ ಸ್ವಾಮಿ ಇದೆ ನೋಡಿ. ಮೂಡುಬಿದ್ರಿ ತ ಒಂದು ಐತ್ರಿ ಇದೆ ಅಂತ ಹೇಳಿದ್ರು. ಅದು ಯಾವುದೋ ಊರು ಹಿಡಿದು ಮಾಡ್ತೆ, ಒಂದು ದೊಡ್ಡದಿದೆ ಅಂತೆ, ಒಂದೇ ಮೂರ್ತಿ ಇತ್ತು, ಇಲ್ಲೂ ಇಲ್ವಂತೆ. ಅದು ಭೈರವ ಪದ್ಮಾವತಿ ಅಂತ ಹೇಳ್ತಾರೆ. ಭೈರವ ಪದ್ಮಾವತಿ, ಸಿದ್ಧಿ ಪದ್ಮಾವತಿ ಅಂತ ಹೇಳ್ತಾರೆ. ಇದ್ದ ಜಾಗದಲ್ಲಿ ಇದ್ದು